ನಮಸ್ಕಾರ ಸ್ನೇಹಿತರೆ, ತಮಗೆಲ್ರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಈ ದಿನ ನಾನು ಮ್ಯಾಥಮೆಟಿಕಲ್ ಸೈನ್ಸ್ನ ಕಟ್ ಆಫ್ನ ಡಿಸ್ಕಷನ್ ಮಾಡೋದಕ್ಕೆ ನಿಮ್ಮ ಮುಂದೆ ಬಂದಿದ್ದೀನಿ. ಸ್ನೇಹಿತರೆ, ಈ ಕಟ್ ಆಫ್ನ ಹೇಳೋಕ್ಕಿಂತ ಮುಂಚೆ ನಾನೊಂದು 2 ವರ್ಷದ ಕಟ್ ಆಫ್ನ ಕಂಪೇರ್ ಮಾಡಿ ನಂತರ ನವೆಂಬರ್ 2024 ಕಟ್ ಆಫ್ ಎಷ್ಟಕ್ಕೆ ನಿಂತ್ಕೋಬೋದು ಅಂತ ಹೇಳ್ತೀನಿ. 2022 ಮ್ಯಾಥ್ಸ್ ಕಟ್ ಆಫ್ ನೋಡಿ ಅಬ್ಸರ್ವ್ ಮಾಡಿ. ಜನರಲ್ ಮೆರಿಟಿಗೆ ಟೋಟಲ್ ಪರ್ಸೆಂಟೇಜ್ ವೈಸ್ ಅಂತ ತೊಗೊಂಡ್ರೆ 138ಗೆ ನಿಂತ್ಕೊಂಡಿತ್ತು. ಶೆಡ್ಯೂಲ್ ಕಾಸ್ಟು, ಶೆಡ್ಯೂಲ್ ಟ್ರೈಬ್ ಮತ್ತು ಕ್ಯಾಟಗರಿ 1ಗೆ 3 ತೊಗೊಂಡ್ರೆ 42%ಗೆ ತೊಗೊಂಡಿದ್ದು ಅಷ್ಟಿತ್ತು. 126 ಯಾಕೆ ಕಡಿಮೆ ಅಂದರೆ ಆಗ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡು ಕಡಿಮೆ ಇದ್ದರು. ಕ್ವೆಶನ್ ಪೇಪರ್ ಮೋಸ್ಟ್ಲಿ ಈಸಿ ಇರ್ಬೋದು ಅಥವಾ ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಅಪಿಯರ್ಡು ಕಡಿಮೆ ಇರ್ಬೋದು. ಹಾಗಾಗಿ ಆ ಕಟ್ ಆಫು ಅಷ್ಟು ನಿಂತ್ಕೊಂಡಿದೆ. ಅದೇ 3A 3B 2A 2B ಅಂತ ತಗೊಂಡ್ರೆ 135 ಆಗಿದೆ. ಆ್ಯಕ್ಚುಲಿ 136 ಆಗಬೇಕಿದು. 45 ಪಾಯಿಂಟ್ ಸಮಥಿಂಗ್ ಏನೋ ನಿಂತ್ಕೊಂಡಿದೆ. ಇದು 2022 ಕಟ್ ಆಫು. ಅದೇ ಥರ ನಾವು 2023 ಕಟ್ ಆಫು. ಈ ಎಕ್ಸಾಮ್ ಬಂದು ಯಾವಾಗ ನಡೀತಿತ್ತು ಅಂದರೆ ಜನವರಿ 13 ನಡೆದಿತ್ತು. ಈ ಎಕ್ಸಾಮು ಇದೇ ವರ್ಷ 2024 ನಡೆದಿತ್ತು. ಬಟ್ ನೋಟಿಫಿಕೇಷನ್ ಮಾತ್ರ 23 ಆಗಿತ್ತು. 2022 ಕಂಪೇರ್ ಮಾಡಿದರೆ ಜನರಲ್ ಮೆರಿಟಿಗೆ 4% ಜಾಸ್ತಿ ಆಗಿದೆ. ಶೆಡ್ಯೂಲ್ ಕಾಸ್ಟು 45.33, ಶೆಡ್ಯೂಲ್ ಡ್ರೈವ್ 44.66, ಕ್ಯಾಟಗರಿ 1ಗೂ ಅದೇ ಇದೆ. 2A 2Bಗೂ ಕೂಡ ಕಾಮನ್ ಆಗಿರುವಂಥ ಒಂದು ಪರ್ಸೆಂಟೇಜ್ ನಿಂತ್ಕೊಂಡಿದೆ. 3A 3Bಗೂ ಕೂಡ 47.33% ನಿಂತ್ಕೊಂಡಿದೆ. ಮಾರ್ಕ್ಸ್ ವೈಸ್ ಮಾತಾಡೋದಾದರೆ GMಗೆ 150, ಶೆಡ್ಯೂಲ್ ಕಾಸ್ಟಿಗೆ 136. ಈ ಪರ್ಸೆಂಟೇಜ್ ಹೇಗೆ ಅಂದರೆ ಔಟ್ ಆಫ್ 300ಗೆ ಕ್ಯಾಲ್ಕುಲೇಟ್ ಮಾಡಿ. 350% ಎಷ್ಟಾಗುತ್ತೆ, 150 ಆಗುತ್ತೆ ಆ ಥರ. 300ಕ್ಕೆ 45.33% ಅಂದರೆ 136. ಶೆಡ್ಯೂಲ್ ಟ್ರೈಬ್ ಮತ್ತು ಕ್ಯಾಟಗರಿ 1ಗೆ ಕಾಮನ್ ಆಗಿ ನಿಂತ್ಕೊಂಡಿದೆ. 2A 2Bಗೂ ಏನಾಗಿದೆ 136 ನಿಂತ್ಕೊಂಡಿದೆ. 3A ಮತ್ತು 3Bಗೆ 142 ನಿಂತ್ಕೊಂಡಿದೆ. ನೋಡಿ, ಕ್ವೆಶನ್ ಪೇಪರ್ ಎಷ್ಟೇ ಈಸಿ ಇರಲಿ, ಏನೇ ಡಿಫಿಕಲ್ಟಿ ಲೆವೆಲ್ ಇದ್ರೂ ಕೂಡ ಕಟ್ ಆಫ್ ಏನಾಗಿದೆ ಸ್ವಲ್ಪ ಇನ್ಕ್ರೀಸೇ ಆಗಿದೆ ಆ್ಯಸ್ ಕಂಪೇರ್ ಟು ಲಾಸ್ಟ್ ಇಯರು. ಎಷ್ಟು ಇನ್ಕ್ರೀಸ್ ಆಗಿದೆ? ಅಲ್ಲಿ 136 ಇದ್ದಿದ್ದು ಏನಾಗಿದೆ 151 ನಿಂತಿದೆ. ಬಟ್ ಇದೇ ಥರ 2024 ನವೆಂಬರಲ್ಲೂ ಕೂಡ ಇನ್ಕ್ರೀಸ್ ಆಗುತ್ತೆ ಅಂತ ಹೇಳಲಿಕ್ಕಾಗಲ್ಲ. ಯಾಕಂದರೆ ನಂಬರ್ ಆಫ್ ಕ್ಯಾಂಡಿಡೇಟ್ ಅಪಿಯರ್ಡ್ ಆಗಿದ್ದು, ಆಮೇಲೆ ಫಾರ್ ದಿ ಫಸ್ಟ್ ಟೈಮು KE ಅವರು KCET ಎಕ್ಸಾಮ್ನ ಮಾಡಿದ್ದು ಯಾವಾಗ, ಇದು ಮೊನ್ನೆ 2020 ನಡೆದಿದ್ದು ಫಸ್ಟ್ KE ಅವರು ಮಾಡಿದಂಥ KCET ಎಕ್ಸಾಮ್. ಮೊದಲಿಗೆ ಮೈಸೂರು ಯೂನಿವರ್ಸಿಟಿಯವರು ಮಾಡ್ತಾಯಿದ್ರು. ಬಟ್ ಈ ಸರಿ ಏನಾಗಿದೆ, KE ಅವರು ಮೇಲೆ 2 ನೋಟಿಫಿಕೇಷನ್ ಆಗಿರೋದ್ರಿಂದ ಕಟ್ ಆಫು ಲಾಸ್ಟ್ ಇಯರ್ ಅಷ್ಟೇ ನಿಂತ್ಕೋಬೋದು, ಅಥವಾ ಅದಕ್ಕಿಂತ ಒಂದು -2 ಆಗ್ಬೋದು, ಅಥವಾ ಅದಕ್ಕೆ ಒಂದು +4 ಆಗ್ಬೋದು. ಆ ಒಂದು ಪಾಯಿಂಟ್ಸ್ನ ಇಟ್ಕೊಂಡು ನಾನೇನು ಮಾಡ್ತಾಯಿದ್ದೀನಿ, 2024 ಕಟ್ ಆಫ್ನ ನೋಡಿ ಈ ಥರ ಕೊಟ್ಟಿದ್ದೀನಿ. 2024 ಕಟ್ ಆಫು ಎಷ್ಟಕ್ಕೆ ನಿಂತ್ಕೋಬೋದು ಅಂಥೇಳಿ. GM ಅಂತ ಬರೋದಾದರೆ 148ಇಂದ 156 ಸ್ಕೋರ್, ಅಷ್ಟು ಸೇಫ್ ಸ್ಕೋರು. ಇದಕ್ಕಿಂತ ಜಾಸ್ತಿ ಆಗಲ್ಲ, ಇದಕ್ಕಿಂತ ಕಡಿಮೆ ಆಗಲ್ಲ, 100%. ಕ್ಯಾಟಗರಿ ಅಂತ ಮಾತಾಡೋದಾದರೆ ಶೆಡ್ಯೂಲ್ ಕಾಸ್ಟ್ 134ಇಂದ 146, ಶೆಡ್ಯೂಲ್ ಟ್ರೈಬು ಕ್ಯಾಟಗರಿ 1 132ಇಂದ 144, 2A 2B ಮಾತಾಡೋದಾದರೆ 138ಇಂದ 148, 3A 3B ಮಾತಾಡೋದಾದರೆ 140ಇಂದ 150. ಸ್ನೇಹಿತರೆ, ಈ ಸ್ಕೋರನ್ನು ಬಿಟ್ಟು ಇದಕ್ಕಿಂತ ಹೆಚ್ಚು ಸೇಫ್ ಸ್ಕೋರು ಇರೋದಕ್ಕೆ ಚಾನ್ಸೇ ಇಲ್ಲ. ನಾನು ಅದಕ್ಕೇ 2 ಮಾರ್ಕ್ಸ್ನ ಪ್ರೀವಿಯಸ್ ಇಯರಿಗೆ ಮೈನಸ್ ಮಾಡಿಬಿಟ್ಟೆ ಸೇರಿಸಿದ್ದೀನಿ. ಅಷ್ಟು ನಿಂತ್ಕೋಬೋದು, ಅಥವಾ 156 ಇಸ್ ದಿ ಲಾಸ್ಟ್ ಫಾರ್ GM. ಕಟ್ ಆಫಿಗೆ ರಿಲೇಟೆಡ್ಡು ಅದು ಮ್ಯಾಥಮೆಟಿಕಲ್ ಸೈನ್ಸ್ ಆಗಿರೋದ್ರಿಂದ ಕಟ್ ಆಫ್ ತುಂಬ ಹೈ ಹೋಗುತ್ತೆ ಅನ್ನೋದು ಒಂದು ಏನು ಅಷ್ಟೊಂದು ಇದು ಆಗಲ್ಲ. ಮ್ಯಾಥ್ಸಲ್ಲಿ ಸ್ವಲ್ಪ ಕಟ್ ಆಫ್ನ ಜಾಸ್ತಿ ಆಗ್ಬೋದು ಇಯರಿಂದ ಇಯರ್ ಕಂಪ್ಯಾರಿಸನ್ನು. ಯಾಕಂದರೆ ಲೆವೆಲ್ ಆಫ್ ಡಿಫಿಕಲ್ಟಿ ಈ ವರ್ಷ 2024 ಇನ್ನು ಲೆವೆಲ್ ಆಫ್ ಡಿಫಿಕಲ್ಟಿ ಜಾಸ್ತಿ ಇತ್ತು ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಹೋದ ವರ್ಷಕ್ಕೂ ಈ ವರ್ಷದ ಪೇಪರ್ಗೂ ಆಲ್ಮೋಸ್ಟ್ ಅಲ್ಲೇ ನಿಂತ್ಕೋಬೋದು, ಅಥವಾ ಅದಕ್ಕಿಂತ -2 ಮಾರ್ಕ್ಸ್ ಆಗ್ಬೋದು ಅದಕ್ಕಿಂತ. ಹಾಗಾಗಿ ನಾನು ಒಂದು ಓವರಾಲ್ ಆಗಿ ಈ ಒಂದು ಫಿಗರ್ನ ಕೊಟ್ಟಿದ್ದೀನಿ. ನಿಮಗೆ ಮತ್ತೇನಾರು ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಐ ವಿಲ್ ಸ್ಟಾಪ್ ದಿ ಡಿಸ್ಕಷನ್. ಥ್ಯಾಂಕ್ ಯು.